ನೋಡ್ತೀನಿ. ಇಂದು 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಮೊದಲ ಪದ್ಯ 9ನೇ ಪಾಠ ಹುತ್ತರಿ ಹಾಡು ಅಂತ ಇದೆ. ಅದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ವಿಡಿಯೋಗಳು ನಾವು 7ನೇ ತರಗತಿಯವರಿಗೆ ಕನ್ನಡ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಹಾಕ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ಕನ್ನಡ, ಸಮಾಜ ವಿಜ್ಞಾನ. ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡ್ತೀನಿ ಹುತ್ತರಿ ಹಾಡು ಪಾಠದ ಪ್ರಶ್ನೋತ್ತರಗಳನ್ನು. ಸೊ ಮೊದಲಿಗೆ ಕವಿ ಪರಿಚಯ ನೋಡೋಣ. ಕವಿ ಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ಪಂಜೆ ಮಂಗೇಶ್ವರ ರಾವ್ ಅವರು ಕ್ರಿಸ್ತಶಕ 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಜನಿಸಿದರು. ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಹೆಸರಾಗಿದ್ದಾರೆ. ಇವರು ಹುತ್ತರಿಯ ಹಾಡು, ನಾಗರಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಎಸ್ ಮತಾಡು ರಾಮಪ್ಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಸಾಮಾನ್ಯ ಶಕವರ್ಷ 1934ರಲ್ಲಿ ನಡೆದ 20ನೇಯ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇಷ್ಟು ಪಂಜೆ ಮಂಗೇಶ್ವರ ರಾವ್ ಅವರ ಬಗ್ಗೆ ಪರಿಚಯ. ಇನ್ನು ಮುಂದೆ ಈ ಪದ್ಯದಲ್ಲಿ ಕೆಲವೊಂದಿಷ್ಟು ಹೊಸ ಪದಗಳಿದಾವ, ಅವುಗಳ ಅರ್ಥ ನೋಡುವ. ಒಡಲ್ ಅಂದರೆ ಶರೀರ, ದೇಹ. ಕ್ಷಾತ್ರ ಪದದ ಅರ್ಥ ಕ್ಷತ್ರಿಯ ಕುಲ, ಕ್ಷತ್ರಿಯನ ತೇಜಸ್ಸು. ಗರಿಯರು ಹಿರಿಮೆಯುಳ್ಳವರು. ಜಮ್ಮದು ಅರಸನು ಇನಾಮಾಗಿ ಕೊಟ್ಟ ಭೂಮಿ. ದಟ್ಟಿ ಕುಪ್ಪಸ ಸೊಂಟಕ್ಕೆ ಕಟ್ಟುವ ವಸ್ತ್ರ. ಬಗ್ಗೆ ಹುಲಿ ಅಥವಾ ವ್ಯಾಘ್ರ. ಭೂರಮೆ ಭೂದೇವಿ. ಕಡುಗಲಿ ಮಹಾಶೂರ. ಬಿಮ್ಮನೆ ವೇಗವಾಗಿ, ಸುಮ್ಮನೆ, ಹೊಯ್ದು ಹೊಡೆತ. ಹುತ್ತರಿ ಕೊಡಗರು ಹೊಸ ಅಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವ ಹಬ್ಬ ಕೊಡಗಿನ ಸುಗ್ಗಿ ಹಬ್ಬ. ಅಭ್ಯಾಸ. ಮೊದಲ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅದರಲ್ಲಿ ಮೊದಲ ಪ್ರಶ್ನೆ ಇತ್ತು, ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಉತ್ತರ, ಮುಗಿಲಲ್ಲಿ ಮೂಡುವ ಮಿಂಚಿನ ಹಾಗೆ ಕಾವೇರಿಯು ಹೊಳೆಯುತ್ತಾಳೆ. ಪ್ರಶ್ನೆ 2, ಸೋಲು ಸಾವರಿಯದವರು ಯಾರು? ಕೊಡಗಿನ ಕಡುಗಲಿಗಳಾದ ಹಿರಿಯರು ಸೋಲು ಸಾವರಿಯದವರು. ಪ್ರಶ್ನೆ 3, ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ? ಉತ್ತರ, ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯ ಪರ್ಯಂತ ಬೆಳೆದಿದೆ. ಪ್ರಶ್ನೆ 4, ಕಾವೇರಿಯ ತವರ್ಮನೆ ಯಾವುದು? ಉತ್ತರ, ಕಾವೇರಿಯ ತವರ್ಮನೆ ಕೊಡಗು. ಪ್ರಶ್ನೆ 5, ಯಾವ ಹೊಯ್ಲಿಗೆ ಕೊನಿವ ಪದ ಹೊರಹೊಮ್ಮಬೇಕು? ಉತ್ತರ, ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುನಿವ ಪದ ಹೊರಹೊಮ್ಮಬೇಕು. ಮುಖ್ಯ ಪ್ರಶ್ನೆ 2ರಲ್ಲಿತ್ತು, ಕೆಳಗಿನ ಪದ್ಯಭಾಗ ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಮೊದಲದು ಇತ್ತು, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲೇ ನಿಂದಳು, ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು, ಎಲ್ಲಿ ನೆಲವನ ತನಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು. 2ನೆಯ ಪದ್ಯಭಾಗ ಇತ್ತು, ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರೋ ದಟ್ಟ ಕುಪ್ಪಸ ಹಾಡು ಹುತ್ತರಿಗೇಳಿರಿ, ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುನಿವ ಪದ ಹೊರ ಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ ನಿಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ. ಇನ್ನು ಇಲ್ಲಿ ವ್ಯಾಕರಣ ಮಾಹಿತಿಯನ್ನು ತಾವುಗಳು ಗಮನಿಸಬೇಕು. ಇಲ್ಲಿ ಗುಣಿತಾಕ್ಷರಗಳು ಅಂತ ಬರ್ತದೆ. ಸೊ ಗುಣಿತಾಕ್ಷರಗಳು ಅಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಕರಿತೀವಿ. ಇಲ್ಲಿ ಕ ಹೇಗಾಗಿದೆ ಅಂತಂದರೆ, ಕ ವ್ಯಂಜನ ಅ ಅದು ಸೇರಿ ಕ ಆಗದ, ಕ ಅಧಿಕ್ ಆ ಸೇರಿ ಕ, ಕ ಅಧಿಕ್ ಈ ಕಿ, ಕ ಅಧಿಕ್ ಈ ಕಿ, ಕ ಅಧಿಕ್ ಓ ಕು, ಕ ಅಧಿಕ್ ಓ ಕು, ಕ ಅಧಿಕ್ ರು ಕ್ರು, ಕ ಅಧಿಕ್ ಎ ಕೆ, ಕ ಅಧಿಕ್ ಎ ಕೆ, ಕ ಅಧಿಕ್ ಐ ಕೈ, ಕ ಅಧಿಕ್ ಓ ಕೋ, ಕೋ ಅಧಿಕ್ ಓ ಕೋ, ಕ ಅಧಿಕ್ ಔ ಕೌ, ಕ ಅಧಿಕ್ ಅಂ ಕಂ, ಕ ಅಧಿಕ್ ಅಹ ಕಹ. ಸೊ ಇವುಗಳನ್ನು ಅಕ್ಷರ ಸಂರಚನೆಗಳನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಇನ್ನು ಶಬ್ದಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ತಾವೇನು ಮಾಡಬೇಕಪ್ಪ ಅಂದರೆ ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಬಿಡಿಸಿ ಅವುಗಳನ್ನು ಬರಿಬೇಕು. ರಾಜಧಾನಿ ಪದಗಳನ್ನು ಹೇಗೆ ಬರಿತೀರಿ ಅಂತಂದರೆ, ಮೊದಲಿಗೆ ರಾ ಬರಿತಕ್ಕಂಥದ್ದು ರ ಅಧಿಕ ರಾ, ಜ ಬರೆಯೋದು ಜ ಅಧಿಕ ಜ, ಧಾ ಬರೆಯೋದು ಧ ಅಧಿಕ ಧಾ, ನೀ ಹೇಗೆ ಬರಿತೀರಂದರೆ ನ ಅಧಿಕಿ ನೀ. ಈ ಥರ ಬರಿಬೇಕು. ಅದೇ ಥರ ಸಿಂಹಾಸನ ಬರಿತಕ್ಕಂಥದ್ದು
स अधिक इम सिम, ह अधिक आ हा, ಸ अधिक ಅ ಸ, ನ अधिक ನ. ಪರಿಚಿತದಲ್ಲಿ ಪ अधिक ಅ ಪ, ರ अधिक ಇ ರಿ, ಚ अधिक ಇ ಚಿ, ತ अधिक ಅ ತ. ಬಾಯಾರಿಕೆ ಪದವನ್ನು ಹೇಗೆ ಬರಿಬೇಕಂದ್ರೆ ಬ अधिक ಆ ಬಾ, ಯ अधिक ಆ ಯಾ, ರ अधिक ಇ ರಿ, ಕ अधिक ಕೆ. ಇನ್ನು ಮಾದರಿಯಂತೆ ಬಿಡಿಸಿ ಬರಿಬೇಕಂತ ಹೇಳಿದ್ರು ಅದೇ ಥರ ತಾವುಗಳು ಸಹಿತ ಬರಿಬೇಕು. ಒಂದು ಮಾದರಿ ಇದೆ, ಕನಿಕರ ಬರೆದಿದ್ದಾರೆ. ಕ अधिक ನ अधिक ಇ, ಕ अधिक ರ अधिक. ಅದೇ ಥರ ಸಹಕಾರ ಬರಿತಕ್ಕಂಥದ್ದು ಕ अधिक ಅ, ಹ अधिक ಅ, ಕ अधिक ಆ, ರ अधिक ಅ. ಪರಿಣತಿ ಬರಿತಕ್ಕಂಥದ್ದು ಪ अधिक ಅ, ರ अधिक ಇ, ನ अधिक ಅ, ತಿ अधिक ತಿ ಬರಿತಕ್ಕಂಥದ್ದು ತ अधिक ಇ. ಚೇತನದಲ್ಲಿ ಬರಿತಕ್ಕಂಥದ್ದು ಚ अधिक ಎ, ತ अधिक ಅ, ನ अधिक ಅ. ಪ್ರವಾಸ ಬರಿತಕ್ಕಂಥದ್ದು ಪ अधिक ರ अधिक ಅ. ವಾ ಬರಿಬೇಕು ವ अधिक ಆ, ಸ ಬರಿತಕ್ಕಂಥದ್ದು ಸ अधिक ಅ. ಭಯಾನಕ ಪದ ಬರಿತಕ್ಕಂಥದ್ದು ಭ अधिक ಅ, ಯ अधिक ಆ, ನ अधिक ಅ, ಕ अधिक ಅ. ಇನ್ನು ಈ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಇರ್ತಕ್ಕಂಥದ್ದು ಇದು ಸ ಆಗಬೇಕು, ರೋ ಆಗಬೇಕು, ವ ಆಗಬೇಕು, ರ. ಸರೋವರ. ಎರಡನೇದು ಚಳುವಳಿ. 3 ರಹದಾರಿ. 4 ಜಾಗೃತಿ ಚ. 5 ಹಿಮಾಲಯ. ಇನ್ನು ಶುಭ ನುಡಿ ಬರಲಿಕ್ಕೆ ಹೇಳಿದ್ದಾರೆ. ದೇಶ ಸೇವೆಯೇ ಈಶ ಸೇವೆ, ದೇಶವೇ ಗುಡಿ, ದೇಶಕ್ಕಾಗಿ ದುಡಿ, ದೇಶಕ್ಕಾಗಿ ಒಂದಾಗಿರಿ, ದೇಶಕ್ಕಾಗಿ ಮುಂದಾಗಿರಿ. ಇಷ್ಟು ಸ್ನೇಹಿತರೆ 7ನೇ ತರಗತಿಯ 9ನೇ ಪಾಠ ಮೊದಲ ಪದ್ಯ ಉತ್ತರಿ ಹಾಡು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಹಿಂದಿನ ಪಾಠಗಳ ವಿಡಿಯೋಗಳನ್ನು ತಪ್ಪದೆ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 7ನೇ ತರಗತಿಗೆ ವಿಜ್ಞಾನ, ಸಮಾಜ ವಿಜ್ಞಾನದ ವಿಡಿಯೋಗಳು ಸಿಗ್ತವೆ. ಫೇಸ್ಬುಕ್ಕಲ್ಲಿ ನಮ್ಮದೇ ಪೇಜ್ ಆದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ತಾವೆಲ್ಲರೂ ಕೂಡ ಅದನ್ನು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಫಸ್ಟ್ ಟೈಮ್ ತಾವುಗಳು ಇನ್ಸ್ಟಾದಲ್ಲಿನೂ ಕೂಡ ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ, ಅದಕ್ಕೂ ಕೂಡ ಫಾಲೋ ಮಾಡಿ. ವೆರಿ ಇಂಪಾರ್ಟೆಂಟ್ ಏನಂತಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ವಿಡಿಯೋ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಾವುಗಳು ನಮಗೆ ತಿಳಿಸಬೇಕು. ಇನ್ನೂ ಹೆಚ್ಚಿನ ಯಾವ ವಿಷಯದ ವಿಡಿಯೋಗಳು ತಮಗೆ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಾವುಗಳು ನಮಗೆ ತಿಳಿಸಿದರೆ ಖಂಡಿತವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ವಿಡಿಯೋವನ್ನು ನಿಮಗಾಗಿ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.